ನಮಸ್ಕಾರ ಎಲ್ರಿಗೂ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ಸಂಡೇ, ಡ್ಯೂಟಿ ಏನೂ ಇರಲಿಲ್ಲ, ಮನೇಲೇ ಇದ್ದೆ. ಹೊರಗಡೆ ಸ್ವಲ್ಪ ಮಳೆ ಎಲ್ಲ ಬರ್ತಾ ಇತ್ತು. ಇವತ್ತು ನನ್ನ ಅಮ್ಮ ಏನು ಮಾಡಿದ್ರು ಗೊತ್ತಾ, ತೋಟಕ್ಕೆ ಹೋಗಿ 4-5 ಹಲಸಿನಕಾಯಿನ ತಂದಿದ್ದು. ತುಂಬ ದೊಡ್ಡದಾಗಿತ್ತು ಹಲಸಿನಕಾಯಿ. ಅದನ್ನು ಉಪ್ಪಲ್ಲಿ ಹಾಕಿಡೋಣ ಅಂತ, ಅಂದರೆ ಎಲ್ಲರೂ ಇದ್ದೀವಿ ಅಲ್ವಾ ಮನೇಲಿ, ಸೊ ಎಲ್ಲರೂ ಸೇರಿ ಕೆಲಸ ಮಾಡಿದರೆ ಬೇಗ ಆಗುತ್ತೆ ಅಂತ. ಉಪ್ಪಲ್ಲಿ ಹಾಕೋದನ್ನು ನಮ್ಮ ತುಳುವಲ್ಲಿ ಉಪ್ಪಡಿಸಿಲ್ಲ ಅಂತ ಹೇಳ್ತೀವಿ. ಈ ಮಳೆಗಾಲ ಟೈಮಲ್ಲೆಲ್ಲ ನಮ್ಮ ಊರಲ್ಲೆಲ್ಲ ಉಪ್ಪಡಿಸಿಲು ಅಥವಾ ಸಾಂತಾಣಿ ಅಥವಾ ಹಲಸಿನಕಾಯಿದು ಗೆಣಸಿಂದೆಲ್ಲ ಹಪ್ಪಳ ಈ ಥರ ಎಲ್ಲ ಮಾಡ್ತಾರೆ. ಇದೆಲ್ಲ ನಮ್ಮ ಊರಲ್ಲೆಲ್ಲ ನಾರ್ಮಲಾಗಿ ಕಾಣಸಿಗುವಂಥದ್ದು. ಸೊ ನಾವು ಈ ಸರ್ತಿ ಹಾಕಿರಲಿಲ್ಲ, ಅದಕ್ಕೆ ಅಮ್ಮ ಹೇಳಿದ್ರು ನಾವು ಹಾಕೋಣ ಅಂತ. ಮತ್ತು ಅದು ನಮಗೆಲ್ರಿಗೂ ತುಂಬಾ ಇಷ್ಟ. ನಾವು ಅದನ್ನು ಯೂಸ್ ಮಾಡಿ ಪಲ್ಯ ಅಥವಾ ಸಾರು, ಅದಿಲ್ಲದಿದ್ದರೆ ಸಂಜೆ ಹೊತ್ತಿಗೆ ತಿಂಡಿ ಆ ಥರ ಎಲ್ಲ ಮಾಡ್ತೀವಿ. ಹಲಸಿನಕಾಯಿನ ನಾವು ಕಟ್ ಮಾಡಿ ಅದರ ಒಳಗಡೆ ಇರುವಂಥ ಕನ್ನಿ ಮತ್ತು ಅದರೊಳಗಡೆ ಬೀಜ ಇರ್ತದಲ್ಲ, ಅದನ್ನೆಲ್ಲ ತೆಗೆದು ಸಪೂರಕ್ಕೆ ಕಟ್ ಕಟ್ ಮಾಡಿ ಅದನ್ನು ಫಸ್ಟ್ ರೆಡಿ ಮಾಡಿ ಇಡಬೇಕು. ನಂತರ ನಾವು ಯಾವ ಇದರಲ್ಲಿ ಹಾಕ್ತೀವಿ ನೋಡಿ ಬಾಕ್ಸಲ್ಲಿ, ಅದು ಗಾಳಿ ಹೋಗಬಾರ್ದು, ಬಂದಾಗಿರುವಂತಹ ಬಾಕ್ಸ್ ಆಗಿರಬೇಕು. ಅಂದರೆ ನಾವು ಇವತ್ತು ಹಾಕೋದು ಡ್ರಮ್ಮಲ್ಲಿ. ಸೊ ಡ್ರಮ್ಮಿಗೆ ಫಸ್ಟ್ ನಾವು ಕೆಳಗಡೆ ಉಪ್ಪು ಹಾಕಬೇಕು. ನಮ್ಮ ಅತ್ತೆ ಒಂದು 3 ಪ್ಯಾಕೆಟ್ ಏನೋ ಉಪ್ಪು ಹಾಕಿದ್ರು, 2-3 ಪ್ಯಾಕೆಟ್ ಉಪ್ಪು ಹಾಕಿದ್ರು. ಅದ್ರ ಮೇಲಿಗೆ ಒಂದು ಬಟ್ಟಿ ಕಟ್ ಮಾಡಿದಂತಹ ಹಲಸಿನಕಾಯಿ, ಮತ್ತು ಪುನಃ ಉಪ್ಪು ಹಾಕಬೇಕು, ಪುನಃ ಹಲಸಿನಕಾಯಿ ಹಾಕಬೇಕು, ಪುನಃ ಉಪ್ಪು ಹಾಕಬೇಕು. ಈ ಥರ ಅದರ ಪ್ರೋಸೆಸ್. ಈ ಥರ ಮಾಡಿ ಅದನ್ನು ಬಂದ್ ಮಾಡಿ ಮುಚ್ಚಿಡಬೇಕು. ಸ್ವಲ್ಪ ದಿನ ಕಳೆದಾಗ ಅದು ನಮಗೆ ಪದಾರ್ಥಕ್ಕೆ ರೆಡಿ ಆಗಿರ್ತದೆ. ಮತ್ತು ನಮಗೆ ಬೇಕಾದ ಟೈಮಲ್ಲೆಲ್ಲ ಸ್ವಲ್ಪ ತೆಗೆದು ನಾವು ಪದಾರ್ಥ ಮಾಡ್ತೀವಿ. ಮತ್ತು ಈಗ ಕೆಲವರು ಮಾಡಿರಲ್ಲ, ಸೊ ಅಂಥವರಿಗೆಲ್ಲ ನಾವು ಕೊಡ್ತೀವಿ. ಅದು ಆಲ್ಮೋಸ್ಟ್ ನಮ್ಮೂರಲ್ಲೆಲ್ಲ ಈ ಥರ ಎಲ್ಲ ಮಾಡ್ತಾರೆ. ನೀವು ಯಾರಾದರೂ ಈ ಥರ ಎಲ್ಲ ಮಾಡಿ ತಿಂದಿಲ್ಲ ಅಂದರೆ ಒಂದು ಸರ್ತಿ ಮಾಡಿ ನೋಡಿ ಆಯಿತಾ? ಟೇಸ್ಟ್ ಹೇಗಿದೆ ಅಂತ ಹೇಳಿ ನನ್ನ ಹತ್ರ. ಸರಿ, ಹಾಗಾದರೆ ನಾನು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಬರ್ತೇನೆ. ಬಾಯ್.